ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ನಡ್ಕ. ಮೋದಿ ಮತ್ತು ಅಮಿತ್ ಶಾ ಜೋಡಿಯ ಕೇಂದ್ರ ಸರ್ಕಾರ ಯಾರಿಗೂ ಬಗ್ಗಲ್ಲ ಅಂದವರು ಯಾರು? ಬಗ್ಗಿಸುವವರು ಬೇಕಷ್ಟೇ, ಬಗ್ಗಿಸುವ ಧೈರ್ಯ ಕೂಡ ಮಾಡಬೇಕು. ಆಗ ಮೋದಿ ಅಮಿತ್ ಶಾ ಮಾತ್ರ ಅಲ್ಲ, ಹಿಟ್ಲರ್ ಮುಸೋಲಿನಿಯಾಗಿದ್ದರೂ ಬಗ್ತಾರೆ. ಇತ್ತೀಚೆಗೆ ದೆಹಲಿಯಲ್ಲಿ ಧೈರ್ಯ ತೋರಿಸಿದ ಜೆನ್ಜಿಗಳು ಹೇಗೆ ಮೋದಿ ಸರ್ಕಾರದ ನಡುಮುರಿದು ಹಾಕಿದ್ರು ಅಂತ ನಾವೆಲ್ಲ ನೋಡಿದ್ದೇವೆ. ಅದರ ಬೆನ್ನಲ್ಲೇ ಅಮಿತ್ ಶಾ ಅವರ ಅಣತಿಯಂತೆ ನಡೆಯುವ ದೆಹಲಿ ಪೊಲೀಸರನ್ನ ರಾಹುಲ್ ಗಾಂಧಿ ಬಗ್ಗಿಸಿದ್ದಾರೆ. ಪೆಲೆಟ್ ಗನ್ ಸಂತ್ರಸ್ತ ದೂರು ಕೊಟ್ಟರೆ ಎಫ್ಐಆರ್ ದಾಖಲಿಸದೆ ಕರ್ತವ್ಯ ಲೋಪ ಮಾಡ್ತಾ ಇದ್ದ ದೆಹಲಿ ಪೊಲೀಸರು ಕೊನೆಗೂ ಎಫ್ಐಆರ್ ದಾಖಲು ಮಾಡಬೇಕಾಯಿತು. ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರ ಹಠ. ಅಮಿತ್ ಶಾರ ಅಧೀನದ ದೆಹಲಿ ಪೊಲೀಸರು ರಾಹುಲ್ ಗಾಂಧಿಯ ಹಠವನ್ನ ಕಂಡು ಅಲುಗಾಡಿ ಹೋದರು. ಕಳೆದ ಜುಲೈ 20ರಂದು ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಸಂಸತ್ ಚಲೋ ನಡೆಸಿದಾಗ ಅವರ ಮೇಲೆ ದೆಹಲಿ ಪೊಲೀಸರು ನಡೆಸಿದ ದೌರ್ಜನ್ಯಕ್ಕೆ 1 ತಿಂಗಳು ಕಳೆಯಿತು. ಆ ದಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಸಾಹಿಲ್ ಲೋಚಬ್ ಹೆಸರಿನ 19 ವರ್ಷದ ವಿದ್ಯಾರ್ಥಿ ಪೊಲೀಸರ ದೌರ್ಜನ್ಯಕ್ಕೆ ಒಳಗಾಗಿದ್ದ. ಪೆಲೆಟ್ ಗನ್ ದಾಳಿಯಿಂದ ಸಾಹಿಲ್ನ ದೇಹದ ಹಲವು ಭಾಗ ಜರ್ಜರಿತವಾಗಿತ್ತು. ಆತನ ಕಣ್ಣಿಗೂ ಹಾನಿಯಾಗಿತ್ತು. ಆತನಿಗೆ ಏಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಪೆಲೆಟ್ ಗನ್ ದಾಳಿಯಿಂದಲೇ ಗಾಯವಾಗಿದೆ ಅನ್ನೋ ಮೆಡಿಕಲ್ ರಿಪೋರ್ಟ್ ಕೂಡ ಬಂತು. ಒಂದು ವಿದ್ಯಾರ್ಥಿ ಹೋರಾಟ ನಡೆದಾಗ ಪೆಲೆಟ್ ಗನ್ ಬಳಸುವ ಅಗತ್ಯವೇ ಇರಲಿಲ್ಲ. ಪೆಲೆಟ್ ಗನ್ ಬಳಕೆಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ. ಅದನ್ನು ಯಾವ ರೀತಿ ಬಳಸಬೇಕು, ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತಹ ಪೆಲೆಟ್ ಗನ್ ವಿದ್ಯಾರ್ಥಿಗಳು ಮೆರವಣಿಗೆಗೆ ಹೋದಾಗ ಅವರ ಮೇಲೆ ಬಳಸಲಾಗಿತ್ತು. ಅದರಿಂದ ಸಾಹಿಲ್ ಗಂಭೀರವಾಗಿ ಗಾಯಗೊಂಡಿದ್ದ. ಈ ಪೆಲೆಟ್ ಗನ್ ಬಳಸಿದ್ದು ಯಾರು ಮತ್ತು ಅದಕ್ಕೆ ಆದೇಶ ಕೊಟ್ಟವರು ಯಾರು ಅನ್ನೋ ಪ್ರಶ್ನೆಗೆ ಯಾರಲ್ಲೂ ಉತ್ತರ ಇರಲಿಲ್ಲ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಅಂತ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಪಾರ್ಲಿಮೆಂಟ್ ಸೆಷನ್ಗೆ ಕಾಲಿಡಲಿಲ್ಲ. ಇನ್ನೊಂದೆಡೆ ಪೆಲೆಟ್ ಗನ್ನಿಂದ ಗಾಯಗೊಂಡಿದ್ದ ಯುವಕನಿಗೆ ನ್ಯಾಯವೂ ಸಿಕ್ಕಿರಲಿಲ್ಲ. ಒಂದು ಎಫ್ಐಆರ್ ದಾಖಲಿಸಿ ನನಗೆ ನ್ಯಾಯ ಕೊಡಿ ಅಂತ ಆತ ದೆಹಲಿ ಪೊಲೀಸರ ಬಾಗಿಲು ತಟ್ಟಿದ್ರು. ದೆಹಲಿ ಪೊಲೀಸರು 1 ತಿಂಗಳ ಕಾಲ ಕ್ಯಾರೆ ಮಾಡಿರಲಿಲ್ಲ ರೀ. 1 ತಿಂಗಳಿಂದ ಠಾಣೆಗೆ ಅಲೆದಾಡಿದ್ರು. ಒಂದು ಎಫ್ಐಆರ್ ದಾಖಲಿಸಲು ಪೊಲೀಸರು ಹಿಂದೇಟು ಹಾಕಿದ್ರು. ಅವನ ಕುಟುಂಬ ನ್ಯಾಯಕ್ಕಾಗಿ ಅಂಗಲಾಚಿದ್ರು. ದೆಹಲಿ ಪೊಲೀಸರು ತಿರುಗಿಯೂ ನೋಡಿರಲಿಲ್ಲ. ಜನರು ಠಾಣೆಗೆ ಹೋಗಿ ದೂರು ಕೊಟ್ಟಾಗ ಎಫ್ಐಆರ್ ದಾಖಲಿಸಿ ತನಿಖೆ ಮಾಡಬೇಕಾಗಿರೋದು ಪೊಲೀಸರ ಕರ್ತವ್ಯ. ಆದರೆ ದೆಹಲಿ ಪೊಲೀಸರು ಈಗ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡೋದಿಲ್ಲ. ಅವರು ಜನರ ಕೆಲಸ ಕೂಡ ಮಾಡ್ತಾ ಇಲ್ಲ. ಅವರೀಗ ಮಾಡ್ತಾ ಇರೋದು ಮೋದಿ ಮತ್ತು ಅಮಿತ್ ಶಾ ಅವರ ಕೆಲಸಗಳನ್ನು. ಹಾಗಾಗಿ ಕೇಂದ್ರ ಸರ್ಕಾರದ ಪ್ರಾಯೋಜಿತ ದೌರ್ಜನ್ಯದ ವಿರುದ್ಧ ಅವರು ಎಫ್ಐಆರ್ ದಾಖಲಿಸಿರಲಿಲ್ಲ. ಈ ವಿಷಯದಲ್ಲಿ ವ್ಯವಸ್ಥೆಯ ಗುಲಾಮರಾಗಿರುವ ದೆಹಲಿ ಪೊಲೀಸರನ್ನ ದೂರಿಯೂ ಏನು ಪ್ರಯೋಜನ ಇಲ್ಲ. ಪರಿಸ್ಥಿತಿ ಹೀಗಿದ್ದಾಗ ಎಂಟ್ರಿ ಆದವರು ರಾಹುಲ್ ಗಾಂಧಿ. ನಿನ್ನೆ ದಿನ ರಾಹುಲ್ ಗಾಂಧಿಯವರು ಸಾಹಿಲ್ ಮತ್ತು ಆತನ ತಾಯಿಯನ್ನ ತನ್ನ ಕಾರಿನಲ್ಲಿ ಕೂರಿಸಿ ದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ಹೋದರು. ಸಾಹಿಲ್ನಿಂದ ದೂರು ಕೊಡಿಸಿದ್ರು. ಎಫ್ಐಆರ್ ದಾಖಲಿಸಿ ಅಂತ ಮನವಿ ಮಾಡಿದ್ರು. ಪೊಲೀಸರು ಆಗಲ್ಲ ಅಂದ್ರು. ಎಫ್ಐಆರ್ ದಾಖಲಿಸಿದ್ರೆ ಪೊಲೀಸ್ ಠಾಣೆಯಲ್ಲಿ ಧರಣಿ ಕೂರುತ್ತೇನೆ, 6 ತಿಂಗಳಾದರೂ ಎದ್ದು ಹೋಗಲ್ಲ ಅಂತ ಸವಾಲು ಹಾಕಿದ್ರು. ಎಫ್ಐಆರ್ ದಾಖಲಿಸುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಅಂತ ಠಾಣೆಯಲ್ಲೇ ಧರಣಿ ಕೂಡ ಕೂತರು. ಸತತ 6 ಗಂಟೆಗಳ ಕಾಲ ಧರಣಿ ಕೂತಲ್ಲಿಂದ ಕದಲದೆ ಪ್ರತಿಭಟನೆ ಮಾಡಿದರು. ದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆಯ ರಾಹುಲ್ ಗಾಂಧಿಯ ಹಠ ಹೇಗಿತ್ತು ಅಂದ್ರೆ, ಎಫ್ಐಆರ್ ದಾಖಲಾಗದೆ ಈ ಮನುಷ್ಯ ಇಲ್ಲಿಂದ ಕದಲಲ್ಲ ಅಂತ ಪೊಲೀಸರಿಗೆ ಅರ್ಥ ಆಗಿತ್ತು. ಅಲ್ಲದೆ ಇಡೀ ದಿನ ರಾಹುಲ್ ಗಾಂಧಿಯ ಧರಣಿಗೆ ಮೀಡಿಯಾ ಕವರೇಜ್ ಸಿಕ್ತು. ಗೋಧಿ ಮೀಡಿಯಾಗಳ ನೆರೇಟಿವ್ ಕೂಡ ನಿನ್ನೆ ಜೋರಾಗಿತ್ತು. ಅದರ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿಯ ಪರವಾದ ಅಲೆ ಇತ್ತು. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿಯ ಹೋರಾಟಕ್ಕೆ ಬೆಂಬಲವೂ ವ್ಯಕ್ತವಾಯಿತು. ಇದನ್ನ ಕಂಡು ದೆಹಲಿ ಪೊಲೀಸರನ್ನ ನಿಯಂತ್ರಿಸುವ ಇಬ್ಬರು ದೆಹಲಿ ದೊರೆಗಳಿಗೆ ಆತಂಕ ಆಗಿರಬಹುದು. ಕೊನೆಗೆ ಪೊಲೀಸರು ಬೇರೆ ದಾರಿ ಕಾಣದೆ ಎಫ್ಐಆರ್ ದಾಖಲಿಸಿದರು. ಸಂಜೆ ವೇಳೆಗೆ ಎಫ್ಐಆರ್ ದಾಖಲಾಯಿತು. ಎಫ್ಐಆರ್ ದಾಖಲಿಸದೆ 1 ತಿಂಗಳು ಅಲೆದಾಡಿಸಿದ್ದ ಪೊಲೀಸರು ಈಗ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 118 ಮತ್ತು ಸೆಕ್ಷನ್ 25 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಪಾಯಕಾರಿ ಆಯುಧಗಳು ಅಥವಾ ವಿಧಾನಗಳಿಂದ ಗಾಯ ಅಥವಾ ತೀವ್ರ ಗಾಯ ಉಂಟು ಮಾಡುವುದು, ಇತರರ ಜೀವ ಅಥವಾ ವೈಯಕ್ತಿಕ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡುವ ಕೃತ್ಯ ಅನ್ನೋ ಸೆಕ್ಷನ್ ಅಡಿ ಈ ಕೇಸ್ ದಾಖಲಾಗಿದೆ.
ಇನ್ಮೇಲೆ ಈ ಕೇಸ್ನ ತನಿಖೆ ನಡೀಬೇಕು. ಅಲ್ಲಿಯ ತನಕ ಈ ಕೇಸ್ ಈಗ ಬಂದು ಮುಟ್ಟಿದೆ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಬ್ಬ ವಿದ್ಯಾರ್ಥಿಗೆ ನ್ಯಾಯ ನೀಡುವಂತೆ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಧರಣಿ ಕೂತಿದ್ದು ಸಣ್ಣ ವಿಷಯ ಅಲ್ಲ. ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಪಕ್ಷದ ನಾಯಕರು ಸೇರಿದಂತೆ ನಮ್ಮ ದೇಶದ ರಾಜಕಾರಣಿಗಳು ಹೆಂಗಂದ್ರೆ ಅವರು ವೇದಿಕೆಯಲ್ಲಿ ನಿಂತು ನ್ಯಾಯ ಅನ್ಯಾಯಗಳ ಬಗ್ಗೆ, ಹೋರಾಟಗಳ ಬಗ್ಗೆ ಬೇಕಾದಷ್ಟು ಭಾಷಣಗಳನ್ನು ಮಾಡ್ತಾರೆ, ಬೇಕಾದಷ್ಟು ಘೋಷಣೆಗಳನ್ನು ಕೂಗ್ತಾರೆ, ಡಯಲಾಗ್ಗಳನ್ನು ಹೊಡಿತಾರೆ. ಆದರೆ ಅವರ ಮಾತಿಗೂ ಕೃತಿಗೂ ಯಾವ ಸಂಬಂಧವೂ ಇರೋದಿಲ್ಲ. ಹಾಗಿರುವಾಗ ಈ ದೇಶದ ಶ್ಯಾಡೋ ಪ್ರಧಾನಿಯಾಗಿರುವ ರಾಹುಲ್ ಗಾಂಧಿ ಸಂತ್ರಸ್ತ ವಿದ್ಯಾರ್ಥಿ ಜೊತೆ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಯುವಕನ ಪರವಾಗಿ ನ್ಯಾಯ ಕೇಳಿ ಅಲ್ಲಿ ಧರಣಿ ಕೂತು FIR ದಾಖಲಾಗುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಅಂತ ಪಟ್ಟು ಹಿಡಿದು ಸತತ 6 ಗಂಟೆಗಳ ಕಾಲ ಪೊಲೀಸ್ ಠಾಣೆಯಲ್ಲಿ ಧರಣಿ ಮಾಡಿ FIR ದಾಖಲಾಗುವಂತೆ ಮಾಡಿರೋದು ಸಣ್ಣ ವಿಚಾರ ಅಲ್ವೇ ಅಲ್ಲ. ರಾಹುಲ್ ಗಾಂಧಿಯವರ ಈ ಹೋರಾಟ ಅವರನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡು ಹೋಗಿದೆ. ಅದರ ಜೊತೆಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಧ್ವನಿ ವ್ಯವಸ್ಥೆಯ ಕಿವಿಗೆ ತಲುಪಬೇಕಾದರೆ ಅವನ ಹಿಂದೆ ಒಬ್ಬ ದೊಡ್ಡ ನಾಯಕ ಇರಬೇಕೇ ಅನ್ನೋ ಅಸಹಾಯಕತೆಯ ಪ್ರಶ್ನೆಯೂ ಬರುತ್ತೆ. ಪೊಲೀಸ್ ವ್ಯವಸ್ಥೆಯಲ್ಲಿ ಜನರ ನಂಬಿಕೆ ಮುಖ್ಯ. ಆದರೆ ದೆಹಲಿ ಪೊಲೀಸರು ಜನರ ನಂಬಿಕೆಗೆ ಅರ್ಹರಾಗಿ ಉಳಿದಿಲ್ಲ. ಅದನ್ನ ರಾಹುಲ್ ಗಾಂಧಿ ನಿನ್ನೆ ಮುಖಕ್ಕೆ ಹೊಡೆದಂತೆ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ನಮ್ಮನ್ನ ನಂಬಿ ಅಂತ ಪೊಲೀಸ್ ಅಧಿಕಾರಿ ಮನವಿ ಮಾಡಿಕೊಂಡಾಗ ನಾವು ನಿಮ್ಮನ್ನ ನಂಬೋದೇ ಇಲ್ಲ ಅಂತ ರಾಹುಲ್ ಗಾಂಧಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ನಾವು ನಿಮ್ಮನ್ನ ನಂಬಿ ಪೊಲೀಸ್ ಠಾಣೆಗೆ ಬಂದಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೇವೆ ಅಂತ ರಾಹುಲ್ ಗಾಂಧಿ ಹೇಳಿದ್ರಲ್ವಾ. ಆ ಮಾತು ಈ ದೇಶದ ಕೋಟಿ ಕೋಟಿ ಜನರನ್ನ ಪ್ರತಿನಿಧಿಸಿತ್ತು. ಅದು ಕೋಟ್ಯಂತರ ಜನರು ತುಂಬಾ ವರ್ಷಗಳಿಂದ ಹೇಳಲು ಬಯಸಿದ್ದ ಮಾತುಗಳಾಗಿತ್ತು. ಆ ಮಾತಿನ ಹಿಂದೆ ಇರುವ ರಾಜಕೀಯ ಅರ್ಥ ಬಹಳ ದೊಡ್ಡದು. ನಮಗೆ ಪೊಲೀಸ್ ವ್ಯವಸ್ಥೆಯ ಮೇಲೆ ನಂಬಿಕೆ ಇರಬೇಕು, ನ್ಯಾಯ ವ್ಯವಸ್ಥೆಯ ಮೇಲೆ ನಂಬಿಕೆ ಇರಬೇಕು, ಪ್ರಜಾಪ್ರಭುತ್ವದ ಸಂಸ್ಥೆಗಳ ಮೇಲೆ ನಂಬಿಕೆ ಇರಬೇಕು. ಆದರೆ ನಮ್ಮ ವ್ಯವಸ್ಥೆ ದೂರು ಕೇಳಿಸಿಕೊಳ್ಳುವುದಿಲ್ಲ ಅನ್ನೋ ಭಾವನೆ ಜನರಲ್ಲಿ ಬಂದರೆ ಅವನ ನಂಬಿಕೆ ಕುಸಿದು ಹೋಗುತ್ತೆ. ಅಲ್ಲಿಂದಲೇ ಪ್ರಜಾಪ್ರಭುತ್ವಕ್ಕೂ ದೊಡ್ಡ ಸಮಸ್ಯೆ ಶುರುವಾಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಹೇಳಿದ ಮಾತು ಕೇವಲ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ ಮಾತಲ್ಲ, ಇದು ಇಡೀ ವ್ಯವಸ್ಥೆಗೆ ಕೇಳಿದ ಪ್ರಶ್ನೆ ಅಂತಿತ್ತು. ರಾಹುಲ್ ಗಾಂಧಿ ಅವರ ಈ ಹೋರಾಟವನ್ನ ಬಿಜೆಪಿಯವರು ಪೊಲಿಟಿಕ್ಸ್ ಸ್ಟಂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಹೋರಾಟದ ಹಿಂದೆ ರಾಜಕೀಯ ಲಾಭದ ಉದ್ದೇಶವೂ ಇರಬಹುದು. ರಾಜಕಾರಣಿಗಳು ರಾಜಕೀಯ ಲಾಭ ಪಡೆಯೋಕೆ ನೋಡೋದೇನೋ ಅಪರಾಧ ಅಲ್ಲ. ಅದರಲ್ಲೂ ಒಬ್ಬ ವಿದ್ಯಾರ್ಥಿ ಮೇಲೆ ದೌರ್ಜನ್ಯ ನಡೆದಿರೋದನ್ನ ಪ್ರಶ್ನಿಸಿ ಆತನಿಗೆ ನ್ಯಾಯ ನೀಡುವಂತೆ ಹೋರಾಡುವುದು ರಾಜಕೀಯ ಸ್ಟಂಟ್ ಆಗಿದ್ರೆ ಈ ದೇಶದಲ್ಲಿ ಅಂತಹ ರಾಜಕಾರಣವೇ ನಡೆಯಲಿ. ಅದು ಬಿಟ್ಟು ಜನರನ್ನ ಧರ್ಮಗಳ ಆಧಾರದಲ್ಲಿ ವಿಭಜಿಸಿ, ದ್ವೇಷ ಭಾಷಣ ಮಾಡಿ, ಕೋಮು ಗಲಾಟೆ ಎಬ್ಬಿಸಿ, ಪ್ರಾಣಹಾನಿ ಮಾಡಿ ರಾಜಕೀಯ ಲಾಭ ಮಾಡುವ ಉದ್ದೇಶದ ರಾಜಕಾರಣ ಇಲ್ಲಿ ನಡೀಬಾರದು. ರಾಹುಲ್ ಗಾಂಧಿಯ ಹೋರಾಟ ರಾಜಕೀಯವಂದ್ರೆ ರಾಜಕೀಯ ಹೌದು, ಹಾಗೆ ನ್ಯಾಯಯುತ ಹೋರಾಟವೂ ಹೌದು. ರಾಜಕೀಯ ನಾಯಕರು ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಒಬ್ಬ ನಾಗರಿಕನ ದೂರು ದಾಖಲಿಸುವಂತೆ ವ್ಯವಸ್ಥೆಯ ಮೇಲೆ ಒತ್ತಡ ಹೇರುವುದು ಕೂಡ ಅವನ ಸಾರ್ವಜನಿಕ ಜವಾಬ್ದಾರಿಯ ಭಾಗವೇ ಆಗಿದೆ. ಹಾಗಾಗಿ ರಾಹುಲ್ ಗಾಂಧಿಯವರ ಈ ಹೋರಾಟ ನಿಜಕ್ಕೂ ಶ್ಲಾಘನೀಯ. ಇನ್ನು ರಾಹುಲ್ ಗಾಂಧಿಯ ನಿನ್ನೆಯ ಹೋರಾಟ ವ್ಯವಸ್ಥೆಯ ಅನ್ಯಾಯಗಳ ವಿರುದ್ಧ ಸೆಟೆದು ನಿಲ್ಲಲು ಯುವ ಸಮೂಹಕ್ಕೂ ಪ್ರೇರಣೆ ನೀಡುವಂತಿತ್ತು. ಇಲ್ಲಿ ಬಗ್ಗಿದ್ರಷ್ಟೇ ಬಗ್ಗಿಸ್ತಾರೆ, ಅದೇ ನಾವು ಸೆಟೆದು ನಿಂತರೆ ಬಗ್ಗಿಸೋಕೆ ನೋಡಿದವರು ಓಡಿ ಹೋಗ್ತಾರೆ. ಸರ್ವಾಧಿಕಾರಿ ವ್ಯವಸ್ಥೆಯ ವಿರುದ್ಧ ಧೈರ್ಯದಿಂದ ಹಠ ಹಿಡಿದು ಹೋರಾಡಿದರೆ ಎಂಥದ್ದೇ ಸರ್ವಾಧಿಕಾರಿಗಳನ್ನ ಮಣಿಸಲು ಸಾಧ್ಯ ಅನ್ನೋ ಸಂದೇಶವನ್ನ ರಾಹುಲ್ ಗಾಂಧಿಯ ನಿನ್ನೆಯ ಹೋರಾಟ ನೀಡಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.